ನಗರದಲ್ಲಿ ಇತ್ತೀಚೆಗೆ ಅನೇಕ ಗಂಡಸರು ತಮ್ಮ ಪುರುಷತ್ವವನ್ನು ಕಳೆದುಕೊಂಡಿದ್ದಾರೆ. ಇದರ ಅನ್ವೇಷಣೆಗಾಗಿ ಕಮಿಟಿ ಪೊಲೀಸರನ್ನು ನೇಮಿಸಿದ್ದಾರೆ. ಇಂಥವ್ರಿಗೆಲ್ಲ ಹಿಂಗ ಆಗ್ಬೇಕತ್ತಿ. ಕುತೂಹಲಕಾರಿ ಬೆಳವಣಿಗೆಯಿಂದಾಗಿ ಈವ್ ಟೀಸರ್ಸ್ ಮತ್ತು ಪುಂಡ ಪೋಖರಿಗಳು ತಮ್ಮ ಬಾಲವನ್ನು ಮುದುರಿಕೊಂಡಿದ್ದಾರೆ. ಬರ್ರಿ ಅಕ್ಕವ್ರೆ, ಬರ್ರಿ ನಮಸ್ಕಾರ ರೀ. ಪಂಚನಾಗತ್ತೆ ನನ್ಗೈತಿ ಹೋಗ ಅಕ್ಕವ್ರೆ. ಬರ್ರಿ ಬರ್ರಿ ಬರ್ರಿ. ಎದ್ದಾಳ ಮೇಲೆ ಬರ್ರಿ, ಕುಂದ್ರಿ ಅಕ್ಕವ್ರೆ, ಕುಂದ್ರಿ. ಯಾರ ಚೀಟಿ ಕೇಳಿ ತಗರೇ. ಏ ಸುಧೀರ, ಎಲ್ಲದೇವ್ ಮರ್ಯ? ಯಾಕ್ಲೇ ಮಗನೇ ಏನು ಮಾತಾಡವಲ್ಲಿ? ಗಾಳ ಹಾಕಿ ಆಳ ಹಳೆಯಕತ್ತೀಯ ಹೆಂಗೆ? ಅಳತಿ ಮಾಡಕ ಸ್ಕೇಲೇ ಇರ್ಲಾರ್ದಂಗ್ ಮಾಡ್ಯಾರೋ ಮಾವ. ಏನ್ ಹೇಳಕತ್ತಿಲೆ? ಈಗೇನಿದ್ರು 6 ಅಡಿ 3 ಅಡಿ ಕುಣಿ ತೆಗೆದು ಅಳತೆ ಮಾಡ್ಬೇಕೋಪ. ಅಳಬೇಡೋ ಅಳಬೇಡೋ, ಅದ್ ಹೆಂಗಾತು ಅಂತ ಹೇಳು. ನಾನು ಅದಿನಲ್ಲ, ನಾನೆಲ್ಲ ಸುದ್ದಿ ಮಾಡ್ತೀನಿ. ಯಾರು ಸುದ್ದ ಮಾಡಕ್ ಆಗೋದಿಲ್ಲ. ಊರ್ ತುಂಬಾ ಸುದ್ದಿ ಹಾಕಕ್ಕೂ ಮೊದ್ಲ ಸೂಸೈಡ್ ಮಾಡ್ಕೊಂಡು ಸಾಯದ ಈಗ ಉಳಿದಿರೋ ದಾರಿ ಮಾವ. ಅದೇನಾಯ್ತು ಅಂತ ಬಿಡಿಸಿ ಹೇಳೋ ನಿನ್ನಾಪನ. ಒಬ್ಳು ಹುಡುಗಿ ನನ್ನ ಡ್ರಾಪ್ ಕೇಳಿದ್ಲು. ಬೇಷಾತ್ ಬಿಡು ಅಂತ ಕಾರ್ ಒಳಗ್ ಕುಂದರ್ಸ್ಕೊಂಡಿ. ಬಾಳ ಹ್ಯಾಂಡ್ಸಮ್ ಅದೀರಿ. ಹೌದೇನಾ? ನಿನ್ನಾಗ ಬಿಂದಾಸ್ ಆಗಿರೋ ಪೋರಿ ಕಂಡ್ರ ನನಗ್ ಬಾಳ ಖುಷಿ ಆಗ್ತೈತಿ. ಎಲ್ಲಿಗೆ ಹೋಗಕತ್ತೀವಿ ನಾವು? ಒಂದ್ ಕಡೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮಿಬ್ರನ್ ಬಿಟ್ಟು ಬೇರೆ ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಂಗಿಲ್ಲ. ಡ್ರಿಂಕ್ಸ್ ತಗೋತಿ? ನಿಮ್ ಕಂಪನಿ ಇದ್ರ ಹೆಂಗ್ ಬ್ಯಾಡಲ್ಲಿ? ನನಗ್ ಚೆನ್ನಾಗಿ ಕುಡಿಸಿ ಚಮಕ್ ಮಾಡಿದ್ಲ. ಆಗ ನಾನು ಅವಳನ್ನ ರೇಪ್ ಮಾಡಕ್ ಪ್ರಯತ್ನ ಪಟ್ಟಿ. ಅಷ್ಟ್ರಾಗ ನನ್ನ ತಲೆಗೆ ಸುತ್ತಿಗಿಲ್ ಹೊಡೆದಂಗಾತು. ಪ್ರಜ್ಞೆ ತಪ್ಪದೆ ಕಣ್ಣು ಬಿಟ್ಟು ನೋಡಿದ್ರ ಯಾವ್ದೋ ಪಬ್ಲಿಕ್ ಪಾಯ್ಖಾನೆ ಮುಂದ ಮಲಗಿಸಿದ್ರ. ಮುಚ್ಚೆ ಹೊಯ್ಯೋಣ ಅಂತ ಹೋದ್ರ ಪುರುಷಾಂಗನೇ ಇರ್ಲಿಲ್ಲ ಮಾವ. ಮಾತಾಡೋ, ಎಲ್ಲದಿಂದ ಹೇಳು, ನಾನು ಈಗಿಂದ ಈಗ ಬರ್ತೀನಿ. ಏನ್ ಹೇಳ್ರಲ್ಲ ನಿಮ್ ಕಂಪ್ಲೇಂಟ್? ಯಾಕ್ರಿ ಸರ ಬರ್ಕೊಳ್ಳೋದ್ ಬಿಟ್ಬಿಟ್ಟು ಹಿಂಗ್ ಕೂತಿರಲ್ಲ, ಸುಟ್ ಕಾಗಿದ್ದಾರ. ಅಲ್ಲೋ ಮಾರಾಯ, ನಿಂದೆಂತ ಕಂಪ್ಲೇಂಟು? ಬ್ಯಾಗ್ ಕಳ್ತನ ಆಗೈತಿ, ಕಿಸೆ ಕಟ್ ಮಾಡ್ಕೊಂಡು ಹೋಗ್ಯಾರ, ಚೈನ್ ಹರ್ಕೊಂಡು ಹೋಗ್ಯಾರ, ಇಂಥ 100 ಕಂಪ್ಲೇಂಟ್ ಬರ್ತಾವ. ನಾವು ಹಂಗೋ ಹಿಂಗೋ ಹೆಂಗೋ ಮಾಡಿ ಹುಡುಕೊಡ್ತೀವಿ. ಆದ್ರೆ ನಿಂದೆಂತ ಕಂಪ್ಲೇಂಟು ಮಾರಾಯ? ನೋಡಪ್ಪ, ಇನ್ನೊಂದ್ಸಲ ಸಂಡಾಸೊಳಗ್ ಹೋಗಿ ಅದ ಆಯ್ತಾ ಇಲ್ಲ ಅಂತ ನೋಡ್ಕೊಬರು. ನೋಡಕೇನೈತ್ರಿ, ಮುಟ್ಕೊಂಡ್ರೆ ಗೊತ್ತಾಗಕ್ಕಿಲ್ಲ. ಕಂಪ್ಲೇಂಟ್ ತಗೋರಿ, ಹುಡ್ಕೊಡ್ರಿ. ಎಲ್ಲಂತ ಹುಡುಕ್ಲಿ, ಏನು ಅಂತ ಹುಡುಕ್ಲಿ? ಅದ್ರದ್ದೇನಾದ್ರು ಫೋಟೋ ಗೀಟೋ ಏನಾರು ಆಯ್ತೇನ್ರಿ ನಿಮ್ಮ ಹತ್ರ? ಸುಮ್ಮನೆ ಅಪ್ಪ, ಅದನ್ನೇನಾದ್ರು ಫೋಟೋ ತೆಗಿತಾರೇನ? ಫೋಟೋನಾರ ಇದ್ದಿದ್ರೆ ಪ್ರಿಂಟ್ ಹಾಕ್ಸಿ ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಅಂತ ಬರಿಸಿ ಎಲ್ಲಾ ಗೋಡೆ ಮೇಲೂ ಹಚ್ಬೋದಿತ್ತಿಲ್ಲ. ನಿಮ್ ನಾಚಿಕೆ ಆಗಕ್ಕಿಲ್ಲ ಇದನ್ನೆಲ್ಲ ಹೇಳಕ್ಕ? ಅದ್ರಾಗ ಏನಾಯ್ತು ಅಪ್ಪ? ಮೇಡಮ್ ಏನಾಯ್ತು? ಅದು ಜಾಯಿಂಟ್ರಿ ಮೇಡಮ್ ಕಳ್ಕೊಂಬಿಟ್ಟಾರಂತ್ರಿ, ಕಂಪ್ಲೇಂಟ್ ಕೊಡಕ್ ಬಂದಾರ್ರಿ. ಕಂಪ್ಲೇಂಟ್ ತಗೊಂಡ್ರ? ಅದು ಹುಡುಕಕ್ ಆಗದೆ ಇರೋದ್ರಿ ಮೇಡಮ್. ಪೆಂಡಿಂಗ್ ಕೇಸ್ನಾಗ ಇದು ಒಂದ್ ಸೇರ್ಕೋತೈತ್ರಿ ಮೇಡಮ್. ಯಾಕೆ? ಏನ್ ಅಂತ ಕೇಸು? ಮೇಡಮ್ ಅವರ ಮದುವೆ ಗಂಡ್ಗೆ ಅದೇ ಇಲ್ಲ ಅಂತಾರಲ್ರಿ, ಅದ್ರಿ. ಸರಿ, ಕಂಪ್ಲೇಂಟ್ ಅಂತೂ ತಗೊಂಡ್ಬಿಡಿ. ಸಿಕ್ಕಿದೆ ಅಂತ ಯಾರಾದ್ರೂ ತಂದು ಕೊಟ್ರೆ ಕರೆದು ವಾಪಸ್ ಕೊಟ್ಟು ಕಳಿಸಿ. ಮುಸ್ತಫಾ, ಫಾಲೋ ಮೀ. ಸರಿ ಮೇಡಮ್. ನೋಡಿದ್ರ ಏನ ಸೀನಿಯರ್ ಆಫೀಸರ್ ಅಂತ ಅದಕ್ಕ ಹೇಳಲು? ಬಾಯಿ ಮುಚ್ಕೊಂಡು ಡೀಟೇಲ್ಸ್ ಹೇಳ್ರಿ ರೀ. ಬಣ್ಣ, ಉದ್ದ. ಹಲೋ, ಅರ್ಜೆಂಟ್ ಆಗಿ ಒಂದು ಮೊಬೈಲ್ ನಂಬರ್ ಟ್ರೇಸ್ ಔಟ್ ಮಾಡಬೇಕು.
ನಂಬರ್ ಬರ್ಕೊಳ್ಳಿ. ಆಯಾ ಅದು ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ನಾಗ ಹೇಳ್ರಿ, ಇದು ASP ಆಫೀಸ್ ಐತಿ. ಅಲ್ಲಿಗೆ ಮಾಡಿದೆ, ಅಲ್ಲಿ ಯಾರು ರೆಸ್ಪಾಂಡ್ ಮಾಡಲಿಲ್ಲ, ಅದಕ್ಕೆ ಇಲ್ಲಿಗೆ ಮಾಡಿದ್ದೀನಿ. ಪ್ಲೀಸ್ ನಂಬರ್ ಬರ್ಕೊಳ್ಳಿ. ಸರಿ ಸರಿ, ವಿಷಯ ಏನು ಅಂತ ಮೊದಲು ಅದನ್ನ ಹೇಳ್ರಲ್ಲ. ಅನುಷ್ಕಾ ಅಂತ ನನ್ನ ಮಗಳು ನರಸಿಂಹ ಅನ್ನೋ ವ್ಯಕ್ತಿ ಜೊತೆ ಹೊರಗಡೆ ಹೋದಳು. 3 hours ಆಯ್ತು, ಇನ್ನೂ ಮನೆಗೆ ಬಂದಿಲ್ಲ. ನಿಮ್ಮ ವಿಳಾಸ ಹೇಳ್ತಿರ್ರಿ? ಕೃಷ್ಣಮೂರ್ತಿ, ಕ್ರಿಮಿನಲ್ ಲಾಯರ್. ತಡೀರಿ, ನಮ್ಮ ರಾಗಿಣಿ ಮೇಡಮ್ ಅವ್ರ ಕೇಸ್ನ ಉಲ್ಟಂ ಪಲ್ಟಾ ಮಾಡೋ ಲಾಯರ್ ನೀವೇ ಹೌದಲ್ಲೇನ್ರಿ? ಹಾ ಹೌದೌದು, ನಾನೇ. ಅಡ್ರೆಸ್ ಗೊತ್ತಿದೆ ಅಲ್ವಾ? ನಿಮ್ ಜಾತಕನೇ ಗೊತ್ತೈತೆ ಹೇಳ್ರಿ. ಅಲ್ಲ ರೀ, ನಿಮಗಿರೋ ಟ್ಯಾಲೆಂಟ್ಗೆ ನಿಮ್ಮ ಮಗಳನ್ನ ನೀವೇ ಹುಡುಕ್ಬೋದು, ಪೊಲೀಸರ ಗತಿ ಇಲ್ಲಪ್ಪ. ನಿಮ್ ತಿಜೋರಿಯಾಗೆ ಲಾ ಪುಸ್ತಕ ಐತಲ್ರಿ, ಅದ್ರಾಗ ಯಾವ್ದಾದ್ರು ಒಂದು ಲಾ ಪಾಯಿಂಟ್ ಹುಡುಕಿದ್ರೆ ನಿಮ್ಮ ಮಗಳು ಆರಾಮಾಗಿ ಸಿಕ್ಕಲ್ ಬಿಡ್ರಲ್ಲ. ಕಂಪ್ಲೇಂಟ್ ಬರ್ಕೊಡ್ರಿ ಅಂತ ಫೋನ್ ಮಾಡಿದ್ರೆ ನನಗೆ ಲಾ ಪಾಯಿಂಟ್ ಹೇಳ್ಕೊಡ್ತಾ ಇದ್ದೀರಾ ನೀವು. ಹಲೋ 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 ಹಲೋ, ಏನಾಯ್ತ್ರಿ? ಕಬರ್ಗೇಡಿ ಅದ ನಮ್ಮ ಮಗ, ಮುಳುಗ್ ಸಾಯೋ ಮುಂದೆ ಸೋರೆ ಬುರುಡಿ ನೆನಪಾಗಿರ್ಬೇಕು ಇವನಿಗೆ. ಅನುಭವ ಸಾಯಿ ಮಗನೇ. ಯಾರ್ದು? ಹಲೋ, ಹುಬ್ಳಿ ರೈಲ್ವೆ ಸ್ಟೇಷನ್. ಯಾರೋ ಬೇಕು ಅಂತಾನೆ ಮಾಡ್ತಿದ್ದೀರಿ ಇದನ್ನ. ಇದು ನನ್ನ ಮಗಳು ಭವಿಷ್ಯದ ಪ್ರಶ್ನೆ ರೀ. ಪ್ರಯಾಣಿಕರಲ್ಲಿ ವಿನಂತಿ, ಹುಣಕುಂಟಿ ಮಾರ್ಗವಾಗಿ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಹೊರಟು ಅರ್ಧ ತಾಸು ಆಗಿರುವುದರಿಂದ ಪ್ರಯಾಣಿಕರು ಯಾರು ಟಿಕೆಟ್ ಅನ್ನು ಖರೀದಿಸಬಾರದು. ಖರೀದಿಸಿದ ಪಕ್ಷದಲ್ಲಿ ನಾವು ಜವಾಬ್ದಾರರಲ್ಲ. ಮ್ಯಾನೇಜ್ಮೆಂಟ್ ಪರವಾಗಿ ಹುಬ್ಳಿ ರೈಲ್ವೆ ಸ್ಟೇಷನ್. ಟಿಂಗ್ ಟಾಂಗ್. ಏನ್ರಿ ರೈಲ್ವೆ ಸ್ಟೇಷನ್ ಅಂತ ಇದ್ದೀರಾ? ಏನಿಲ್ರಿ ಮೇಡಮ್ ಅವ್ರೆ, ಕ್ರಿಮಿನಲ್ ಲಾಯರ್ ಕೃಷ್ಣಮೂರ್ತಿ ಅವ್ರು ಫೋನ್ ಹಚ್ಚಿದ್ರಿ. 3 ತಾಸು ಹಿಂದೆ ಅವ್ರ ಮಗಳು ನರಸಿಂಹ ಅನ್ನೋ ಜೋಡಿ ಹೋಗ್ಯಾಳಂತ್ರಿ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಟ್ರೇಸ್ ಮಾಡ್ಕೊಡಿ ಅಂತ ನಮಗ್ ಫೋನ್ ಹಚ್ಚಿದ್ರಿ. ನಮ್ಮ ಡಿಪಾರ್ಟ್ಮೆಂಟಿನ ಜರೂರತ್ತು ಎಷ್ಟೈತೆ ಅಂತ ತೋರ್ಸ್ಲಿಕ್ಕೋಸ್ಕರ ಹಿಂಗ್ ಮಾತಾಡಕ್ ಹತ್ತಿದ್ದೀರಿ. ಬನ್ರಿ, ಎಲ್ಲ ಐಸ್ ಕ್ರೀಮ್ ಪಾರ್ಲರ್ ಹುಡ್ಕೋಣ, ಪ್ಲೀಸ್ ಬನ್ರಿ. ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೋ ತೊಂದರೆ ಸಿಗಾಕೊಂಡಿರ್ಬೇಕು. ನನಗೆ ನನ್ನ ಮಗಳು ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೋಆಪರೇಟ್ ಮಾಡಲಿಲ್ಲ ಅಂತಾಗಲೇ ಗೊತ್ತಾಯ್ತು ಇದೆಲ್ಲ ರಾಗಿಣಿದ ಮಸಲತ್ತು ಅಂತ. ನೀವು ಅವಳನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಅಪರೂಪಕ್ಕೆ ಸಿಗೋ ಅಂತ ಆನೆಸ್ಟ್ ಆಫೀಸರ್ ಅವಳು. ನಿಮ್ ಈಗೋ ಬಿಟ್ಟು ಅವಳನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವಳು ಏನಾದ್ರೂ ಒಂದ್ ದಾರಿ ತೋರಿಸ್ತಾಳೆ. ನಮ್ಮ ಬೇಬಿಗೆ ಏನಾದ್ರೂ ಅನಾಹುತ ಆದ್ರೆ. ಓ ಲಾಯರ್ ಸಾಹೇಬ್ರು, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಸರ್, ಬೇಗ ರಾಗಿಣಿ ಮೇಡಮ್ನ ಕರೀರಿ. ಅಮ್ಮ ರಾಗಿಣಿ. ದಂಪತಿಗಳಿಬ್ರು ಬಂದ್ಬಿಟ್ಟಿದ್ದೀರಾ? ಲಾಯರ್ ಪೊಲೀಸ್ ಸೇರೋದು ಒಂದೇ ಕಡೆ, ಕೋರ್ಟ್ ನಲ್ಲಿ. ಮೇಡಮ್, ದಯವಿಟ್ಟು ಆಗಿರೋದನ್ನ ಮನ್ಸಲ್ಲಿ ಇಟ್ಕೋಬೇಡಿ. ಬರೀ ಪರ್ಸನಲ್ ಆಗಿದ್ರೆ ಮರ್ತ್ ಬಿಡಬಹುದಿತ್ತು. ಪ್ರೊಫೆಷನ್ಗೂ ಆಗಿರೋ ಅವಮಾನನ ಹೇಗ್ ಮರೆಯೋದು? 4 ಗಂಟೆಯಿಂದ ನನ್ನ ಮಗಳು ನಾಪತ್ತೆ ಆಗಿದ್ದಾಳೆ. ನರಸಿಂಹ ಅನ್ನೋ ಇವ್ರ ಕ್ಲೈಂಟು ಕಿಡ್ನಾಪ್ ಮಾಡಿದ್ದಾನೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅವಳ ಜೀವನ ಹಾಳಾಗೋಕ್ ಮುಂಚೆ ಹುಡುಕೊಡಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ತಗೊಳ್ಳಿಲ್ಲ ಮೇಡಮ್. ನೀವ್ ಯಾರು ಅಂತ ಹೇಳಿದ್ರಾ? ಹೇಳಿದ್ಮೇಲೆನೆ ಫೋನ್ ಕಟ್ ಮಾಡಿದ್ದು ಮೇಡಮ್. ಓ, ಮೋಸ್ಟ್ಲಿ ನಿಮ್ಗೆ ಮಿನಿಸ್ಟರ್ಗಳು, ಮೇಯರು, DIG ಇಂದ ಹಿಡಿದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ವರ್ಗೂ ಎಲ್ಲಾರ್ ಕಾಂಟ್ಯಾಕ್ಟ್ಸ್ ಇದೆ ಅಂತ ಗೊತ್ತಾಗಿ ಹಾಗೆ ಮಾಡಿರ್ಬೇಕು. ರಿಯಲೈಸ್ ಆಗಿದೆ, ದುಡ್ಡಿನ ಆಸೆ, ಕೆಟ್ಟವ್ರ ಸಹವಾಸ, ಇಕ್ಕಟ್ಟಿಗೆ ಸಿಲುಕಿ ನಿಮಗೂ ಕಾನೂನಿಗೂ ದ್ರೋಹ ಮಾಡ್ಬಿಟ್ಟೆ ಮೇಡಮ್. ಪ್ಲೀಸ್ ಸೇವ್ ಮೈ ಡಾಟರ್. ಅದು ಇವತ್ತು ಅರ್ಥ ಆಯ್ತಾ? ನಿಮ್ ಮಗಳಿಗೆ ಅಲ್ಲಿ ಏನೇನ್ ಆಗಿದ್ಯೋ ಅಂತ ಕಲ್ಪನೆ ಮಾಡ್ಕೊಂಡೆ ಹೀಗೆಲ್ಲ ಆಡ್ತಾ ಇದ್ದೀರಲ್ಲ. ಅವತ್ತು ನನ್ಗ ಅನ್ಯಾಯ ಆದಾಗ ಆಗ ನನ್ಗಾದ ನೋವು ಅದರ್ಥ ಆಗ್ಲಿಲ್ವಾ ನಿಮ್ಗೆ? ಅವತ್ತೇ ಅವನಿಗೆ ಶಿಕ್ಷೆ ಕೊಡ್ಸಿದ್ದಿದ್ರೆ ಇವತ್ತು ಅವನು ಜೈಲಲ್ಲಿರ್ತಾ ಇದ್ದ. ನಿಮ್ ಮಗಳು ನಿಮ್ ಮನೇಲೆ ಆರಾಮಾಗಿರ್ತಾ ಇದ್ರು. ಎಷ್ಟೇ ಆದ್ರೂ ನೀವ್ ಸಾಕಿದ್ ಗುಳ್ಳೆ ನರಿನೇ ಅಲ್ವಾ? ಈಗ ನಿಮ್ ಮಗಳನ್ನೇ ಹೊತ್ಕೊಂಡ್ ಹೋಗಿದ್ದಾನೆ. ಮಾಡಿದ್ ಕರ್ಮ ಬೇಡ ಅನ್ನಕ್ಕಾಗತ್ತಾ? ಅನುಭವಿಸಿ. ಹೀಗೆಲ್ಲ ಮಾತಾಡ್ಬೇಡಿ ಮೇಡಮ್, ನನ್ ಮಗಳು ನನಗೆ ಬೇಕು. ಪ್ಲೀಸ್ ಪ್ಲೀಸ್, ಐ ಬೆಗ್ ಯು ಮೇಡಮ್. ಅನುಷ್ಕಾ, ಅನುಷ್ಕಾ, ಡ್ಯಾಡಿ, ಅವನು